ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರುವುದು ಕೂಡ ಈ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವುದರಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಮತ್ತು ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಮಕ್ಕಳನ್ನ ಪಡೆಯೋ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ವಿಚಾರಗಳ ಕೊರತೆ ಇದ್ದೇ ಇರುತ್ತೆ. ಹಾಗಾಗಿ ಬಂಜೆತನದ ಬಗ್ಗೆ ಯಾರು ಕೂಡ ಕೀಳರಿಮೆಯಿಂದ ನೋಡೋದು ಬೇಡ, ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗೋದು ಬೇಡ. ನಿಮ್ಗೆ ಮಕ್ಕಳನ್ನ ಪಡಿಬೇಕು ಅನ್ನೋ ಆಸೆ, ಕನಸುಗಳು ಇದ್ರೆ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಗೆ ಸಂಪೂರ್ಣವಾಗಿ ನೀವು ಚಿಕಿತ್ಸೆಯನ್ನ ಪಡೆದು ಮಕ್ಕಳನ್ನ ಪಡೆಯುವಂತಹ ಭಾಗ್ಯವನ್ನ ಕೂಡ ಪಡೆಯಬಹುದಾಗಿದೆ. ನಿಮಗೆ ಸೂಕ್ತ ಚಿಕಿತ್ಸೆ ಅನ್ನೋದು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಸಿಗುತ್ತೆ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸ್ನೇಹ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಪ್ರತಿ ಹೆಣ್ಮಗಳ ಕನಸು ಕೂಡ ತಾಯಿ ಆಗಬೇಕು ಅನ್ನೋದು, ಅಮ್ಮ ಅಂತ ತನ್ನ ಮಗುವಿನಿಂದ ಕರೆಸ್ಕೊಳ್ಬೇಕು ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳಿಗೆ ನಾನಾ ಕಾರಣಗಳಿಂದಾಗಿ ಬಂಜೆತನ ಸಮಸ್ಯೆ ಕಾಡ್ತಾ ಇದೆ. ಮೊದಲಿಗೆ ನಾವು ಪ್ರಮುಖ ರೀಸನ್ಸ್ ಬಗ್ಗೆ ಮಾತನಾಡೋದಾದ್ರೆ, ಬೇಸಿಕಲಿ ನೀವು ಹೇಳ್ದಂಗೆ ಸಂತಾನ ಸಾಫಲ್ಯತೆ ಅನ್ನೋದು ಎಲ್ಲ ಮದುವೆ ಆದ ಒಂದು ದಂಪತಿಗಳ ತುಂಬ ಇಂಪಾರ್ಟೆಂಟ್ ಕನಸಾಗಿರುತ್ತೆ, ಅಥವಾ ಅದು ಜೀವನದ ಪ್ರೈಮ್ ಅಂಗ ಆಗಿರುತ್ತೆ. ಸೊ ಈ ಫರ್ಟಿಲಿಟಿಯಲ್ಲಿ ಇರುವಂತಹ ಸಮಸ್ಯೆಗಳು ಬಂದುಬಿಟ್ಟು ನಾವು ಹಿಂದಿನ ದಿನದಲ್ಲಿ ಏನು ನೋಡ್ತಾ ಇದ್ವಿ, ಮಹಿಳೆಯರಲ್ಲಿ ಅದರ ಪ್ರತಿಶತ ಪ್ರಮಾಣ ಜಾಸ್ತಿ ಇದ್ದರೂ ಕೂಡ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಮೇಲ್ ಕಾಸಸ್ಸು ಮತ್ತು ಫೀಮೇಲ್ ಕಾಸಸ್ಸು ಎರಡೂ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಈಗ ಒಂದು ಮಗು ಆಗಬೇಕು ಅಂತಂದರೆ ಒಂದು ಹೆಣ್ಣು ಮಗುವಲ್ಲಿ ಇರಬೇಕಾದಂತಹ ಅವಶ್ಯಕತೆ ಇರುವಂಥ ಅಂಶಗಳು ಬಂದು ಋತುಚಕ್ರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಬಾರ್ದು, ತಿಂಗಳು ಮುಟ್ಟಾಗ್ತಾ ಇರಬೇಕು. ಅದರ ಜೊತೆಗೆ ಅದರ ತಕ್ಕನಾಗಿ ಅವರಲ್ಲಿ ಯಾವುದೇ ಹಾರ್ಮೋನ್ನ ಸಮಸ್ಯೆ ಇರಬಾರ್ದು. ಮತ್ತು ಗರ್ಭಕೋಶದ ನಾಳಗಳು ಅಥವಾ ಟ್ಯೂಬ್ಸ್ ಅಂತ ಏನು ಹೇಳ್ತೀವಿ, ಫೆಲೋಪಿಯನ್ ಟ್ಯೂಬ್ಸ್, ಅವುಗಳು ನ್ಯಾಚುರಲಿ ಓಪನ್ ಇರಬೇಕು. ಯಾವುದೇ ರೀತಿಯಾದ ಸೋಂಕಾಗಲಿ, ಬೇರೆ ರೀತಿಯ ಜನರಲ್ ಹೆಲ್ತ್ ಇಶ್ಯೂಸ್ ಆಗಲಿ, ಆ ಥರದ್ದು ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಜನರಲಿ ಇದು ಪ್ರೀ ರಿಕ್ವಿಸಿಟ್ ಅಂಶಗಳು ಒಂದು ಹೆಣ್ಣು ಮಗುವಿನಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ಬರಲಿಕ್ಕೆ. ಅದೇ ತಕ್ಕನಂಗೆ ಒಂದು ಪುರುಷನಲ್ಲಿ ಒಂದು ಪ್ರೆಗ್ನೆನ್ಸಿಯನ್ನು ಕೊಡಲಿಕ್ಕೆ ಬೇಕಾಗುವಂಥ ಅಂಶಗಳಲ್ಲಿ ಕೌಂಟು, ವೀರ್ಯಕಣಗಳು ಒಂದು ಪ್ರತಿ MLಗೆ ಒಂದು ಮಿನಿಮಮ್ 60 to 150 ಮಿಲಿಯನ್ per ML ಇರಬೇಕು. ಆ ಕಣಗಳು ಬರೀ ಇದ್ರೆ ಸಾಲದು, ಅವುಗಳಲ್ಲಿ ಆಕ್ಟಿವಿಟಿ ಚೆನ್ನಾಗಿರಬೇಕು, ಯಾವುದೇ ರೀತಿಯಾದಂತಹ ಡಿಫೆಕ್ಟ್ಸ್ ಇರಬಾರ್ದು, ಯಾವುದೇ ರೀತಿಯಾದಂಥ ಸೋಂಕು ಇರಬಾರ್ದು. ಸೊ ಈ ಎಲ್ಲ ಅಂಶಗಳು ಯಾವಾಗ ಒಂದು ಪುರುಷ ಮತ್ತು ಮಹಿಳೆಯರಲ್ಲಿ ಇರುತ್ತೆ, ಆ ಒಂದು ದಂಪತಿಗಳಲ್ಲಿ ಏನಾಗುತ್ತೆ, ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಈ ಅಂಶಗಳು ಅಪ್ ಟು ದ ಮಾರ್ಕ್ ಇದ್ದಾಗ ಅಡಚಣೆಗಳಾಗುವುದು ಕಡಿಮೆ. ಬಟ್ ಇತ್ತೀಚಿನ ದಿನದಲ್ಲಿ ನೀವು ಹೇಳಿದಾಗೇನೆ ಅದರ ಅಂಶ, ಅದರ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಿದೆ. ಕಾರಣ ಬಂದ್ಬಿಟ್ಟು ಇಬ್ಬರು ಕಡೆಯಿಂದಾನು ಈಕ್ವಲ್ ಆಗಿ ನಾವು ನೋಡ್ತಾ ಇದ್ದೀವಿ ಕ್ಲಿನಿಕಲಿ. ಸೊ ಮಹಿಳೆಯರಲ್ಲಿ ಅಂತ ಕಾರಣ ತಗೊಂಡಾಗ ನಾವು ಮೋರ್ ದೆನ್ 75 ರೀಸನ್ಸ್ ಇದೆ. ಬಟ್ ಅದರಲ್ಲಿ ತುಂಬ ಪ್ರೈಮ್ ಆಗಿ ನೋಡುವಂತಹ ಸಮಸ್ಯೆಗಳು ಬಂದ್ಬಿಟ್ಟು ಗರ್ಭಕೋಶದಲ್ಲಿ ಸಂಬಂಧಪಟ್ಟ ಹಾಗೆ ನೋಡೋದೇ ಆದರೆ ಹಲವಾರು ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಕಾಡ್ತಾ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಫೈಬ್ರಾಯ್ಡ್ಸ್ ಅನ್ನೋದು ಏನೋ ಬಿಫೋರ್ ದ ಅರ್ಲಿ ಏಜಸ್ 30s ನಂತರ ಮುಂಚೆ ಕಾಣ್ತಿತ್ತು, ಇತ್ತೀಚಿನ ದಿನದಲ್ಲಿ ಮೊದಲೇ ಕಾಣ್ತಿದೆ. ಸೊ ಹಾಗಾಗಿ ಇನ್ನೊಂದೇನೆಂದರೆ ಈ ಇನ್ಫರ್ಟಿಲಿಟಿ ಅನ್ನೋದನ್ನು ನಾವು ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ ತಗೊಂಡಾಗ, ಪ್ರೈಮರಿ ಜನರಲಿ ಏನಿರುತ್ತೆ, ಒಂದು ಕಪಲ್ಸು ಪ್ರೆಗ್ನೆನ್ಸಿಗೋಸ್ಕರ ಯಾವುದೇ ರೀತಿ ಗರ್ಭ ನಿರೋಧಕನ ಯೂಸ್ ಮಾಡ್ದೇನೆ ಅವರು ಪ್ರೆಗ್ನೆನ್ಸಿ ಪ್ರಯತ್ನ ಪಟ್ಟಾಗ ಒಂದು 6 ತಿಂಗಳು, 1 ವರ್ಷನೋ 2 ವರ್ಷನೋ ಅವರ ವಯಸ್ಸಿಗೆ ಅನುಗುಣವಾಗಿ ಆದರೂ ಕೂಡ ನ್ಯಾಚುರಲಿ ಅದು ಕನ್ಸೆಪ್ಷನ್ ಆಗಿಲ್ಲ ಅಂದಾಗ ಅವ್ರಿಗೆ ನಾವೇನು ಹೇಳ್ತೀವಿ, ಇನ್ಫರ್ಟಿಲಿಟಿ ಅಥವಾ ಪ್ರೈಮರಿ ಇನ್ಫರ್ಟಿಲಿಟಿ, ಒಂದು ಸತಿನೂ ಗರ್ಭ ಧರಿಸಿಲ್ಲ ಅಂದಾಗ. ಬಟ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಅಷ್ಟೇ ಈಕ್ವಲ್ ಆಗಿ ಇತ್ತೀಚೆಗೆ ನೋಡೋಕೆ ಸಿಗುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ಒಂದು ಮಗು ಆಗಿರುತ್ತೆ ಅಥವಾ ಒಂದು ಪ್ರೆಗ್ನೆನ್ಸಿ ಆಗಿದ್ದು ಲಾಸ್ ಆಗಿರ್ಬೋದು, ಆದರೆ ಎರಡನೇ ಸತಿ ಅವರು ಪ್ರೆಗ್ನೆನ್ಸಿ ಪ್ರಯತ್ನ ಮಾಡಿದಾಗ ಅವರಲ್ಲಿ ಏನಾಗ್ತಿರಲ್ಲ, ಸಕ್ಸಸ್ ಅನ್ನೋದು ಕಂಡು ಬರ್ತಿರಲ್ಲ. ಸೊ ಈ ಎರಡೂ ಕ್ಯಾಟಗರಿಯಲ್ಲಿ ನಾವು ಮಹಿಳೆಯರಲ್ಲಿ ನೋಡುವಂಥ ಸಮಸ್ಯೆಗಳಲ್ಲಿ ಹಾರ್ಮೋನಲ್ ಸಮಸ್ಯೆಗಳಾಗಿರ್ಬೋದು, PCOD, ಋತುಚಕ್ರದಲ್ಲಿ ಏರುಪೇರು ಆಗುವಂಥದ್ದು, ಆ್ಯನ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಈಗ ಬರೀ ಮುಟ್ಟು ಬಂದರೆ ಸಾಲದು, ಪ್ರತಿ ತಿಂಗಳು ಅದ್ರ ತಕ್ಕನಂಗೆ ಮೊಟ್ಟೆಯ ಬೆಳವಣಿಗೆ ಇರ್ತಿರಬೇಕು, ಆ ಮೊಟ್ಟೆಯ ಸೈಜ್ ಚೆನ್ನಾಗಿರಬೇಕು, ಕ್ವಾಲಿಟಿ ಜೆನೆಟಿಕಲಿ ಚೆನ್ನಾಗಿರಬೇಕು, ಯಾವುದೇ ರೀತಿಯಾದಂಥ ಇದು ರಿಲೀಸ್ ಆಗಲಿಕ್ಕೆ ಅಡಚಣೆಗಳಿರಬಾರ್ದು. ಮತ್ತು
ಮತ್ತು ಕೆಲವೊಬ್ಬರಲ್ಲಿ ನಾವು ತುಂಬ ಜನರಲ್ಲಿ ನೋಡ್ತೀವಿ ಸಿಸ್ಟ್ಗಳಾಗುವಂಥದ್ದು, ಆಮೇಲೆ ಇನ್ಫೆಕ್ಟಿವ್ ಕಾಸಸ್ಗಳಾದಂತಹ ಎಂಡೋಮೆಟ್ರಿಯಾಸಿಸ್ಸು, ಅಡಿನೋಮಿಯಾಸಿಸ್ಸು, ಟ್ಯೂಬಲ್ ಬ್ಲಾಕ್ಸ್ಗಳಾಗಿರಬಹುದು, ಅಥವಾ ಪಯೋಸಲ್ಫಿಕ್ಸ್ ಅಂತ ಹೇಳ್ತೀವಿ, ಟ್ಯೂಬಲ್ ಪ್ರಾಪರ್ ಫಂಕ್ಷನಾಲಿಟಿ ಇಲ್ಲದೆ ಇರುವಂಥದ್ದು, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಆಗಿರ್ಬೋದು. ಇವೆಲ್ಲ ಹೆಣ್ಮಕ್ಳಲ್ಲಿ ಏನಾಗ್ತವೆ, ಕೊಲೋಬರೇಟಿವ್ಲಿ ಹಲವಾರು ಅಂಶಗಳು ಒಟ್ಟಿಗೆ ಕಾಣುವಂಥ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ಸಕ್ಸಸ್ ರೇಟ್ ಅನ್ನೋದು ಪ್ರೆಗ್ನೆನ್ಸಿಗೆ ಅನುಕೂಲತೆ ಹೆಣ್ಮಗುವಿನಲ್ಲಿ ಆಗ್ತಿಲ್ಲ. ಪುರುಷರಲ್ಲಿ ಅದೇ ಈಕ್ವಲ್ ಆಗಿ ನಾವು ನೋಡ್ತಾ ಇದ್ರೆ ಕೌಂಟ್ನ ಸಮಸ್ಯೆ ತುಂಬ ಇದೆ. ನಾವು ಇದನ್ನು ಜನರಲಿ ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಮೊಟಿಲಿಟಿ ಸಮಸ್ಯೆ ಇರುವಂಥದ್ದು ಆಸ್ಟೆನೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಜೊತೆಗೆ ಡಿಫೆಕ್ಟಿವ್ ಸ್ಪಾಮ್ಸ್, ಈಗ ಎಲ್ಲರಲ್ಲೂ ಏನಿರುತ್ತೆ, ಮಿಸ್ಕ್ಯಾರೇಜಸ್ ಆಗ್ತಾ ಇದೆ, ಸೆಕೆಂಡರಿ ಇನ್ಫರ್ಟಿಲಿಟಿಯಲ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇದೆ ತಿರ್ಗಾ ಅಂದರೆ ಜನರಲಿ ಅದು ಬಿಕಾಸ್ ಮಹಿಳೆ ಕ್ಯಾರಿ ಮಾಡೋದ್ರಿಂದ ಮಹಿಳೆಯಲ್ಲಿ ಮಾತ್ರ ಕಾಸಸ್ ಅಂತ ಅನ್ಕೋತಿರ್ತಾರೆ. ಬಟ್ ಜನರಲಿ ತಿರ್ಗಾ ರಿಪೀಟೆಡ್ ಎಬಾರ್ಷನ್ಸ್ಗಳಾಗಲಿಕ್ಕೆ ಮೇಲ್ ಕೌಂಟರ್ ಪಾರ್ಟಿಂದ ಬರುವಂತಹ ವೀರ್ಯಕಣಗಳ ಆರೋಗ್ಯ, ವೀರ್ಯಕಣಗಳ ಒಂದು ಮೊಫಾಲಜಿಕಲ್ ಡಿಫೆಕ್ಟ್ಸು, ಅವುಗಳಿರುವಂತಹ ಸೋಂಕುಗಳೇನಾಗ್ತಾ ಇದೆ, ಮೋರ್ ದೆನ್ 50% ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಆಗಬೇಕು ಅಂದಾಗ ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಕೂಡ ಬೇಸಿಕ್ ಇರಬಹುದಾದ ಅಂಶಗಳಲ್ಲಿ ಇತ್ತೀಚಿನ ದಿನದಲ್ಲಿ ಏರ್ಪೇರನ್ನು ನೋಡ್ತಾ ಇದ್ದೀವಿ, ಅಡಚಣೆಗಳನ್ನು ನೋಡ್ತಾ ಇದ್ದೀವಿ, ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇತ್ತೀಚೆಗೆ ಏನಾಗ್ತಾ ಇದೆ, ಸಂತಾನಹೀನತೆ ಅನ್ನೋದು ಕಾಮನ್ ವೈದ್ಯಕೀಯ ಸಮಸ್ಯೆಯಾಗಿ ಕಂಡು ಬರ್ತಾ ಇದೆ. ಓಕೆ ಡಾಕ್ಟರ್, ಇದಕ್ಕೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಪ್ರಭಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಭಾ ಅವರೇ. ನಮಸ್ತೆ ಮೇಡಮ್. ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಇದು ನಂದು ಸಮಸ್ಯೆ ಇಲ್ಲ, ನನ್ ಸೊಸೆ ಸಮಸ್ಯೆ ಮೇಡಮ್. ಹೇಳಿಮ್ಮ ಪ್ರಭಾ ಅವರೇ, ಏನಾಗಿದೆ? ಅವಳು ಪೀರಿಯಡ್ಸ್ ನಾನೆಲ್ಲ ಫುಲ್ ಚೆಕ್ಅಪ್ ಮಾಡ್ಸಿದೀನಿ, ಎಲ್ಲ ಡಾಕ್ಟರ್ಗೂ ತೋರಿಸಿದೀನಿ, ಏನು ಇಲ್ಲ, ನಾರ್ಮಲ್ ಇದ್ದಾಳೆ. ಗರ್ಭಕೋಶನು ಎಲ್ಲ ನಾರ್ಮಲ್ ಅಂದ್ರೆ 15 ಡೇಸ್ ಹೋಗ್ತಾ ಇದ್ದಾಳೆ ಮೇಡಮ್. ಸೊ ಅದು ಒಳ್ಳೇದಲ್ಲಮ್ಮ. 15 ಡೇಸ್ ಅಂದರೆ ಜನರಲಿ ಒಂದು ವರ್ಷಕ್ಕೆ ಒಂದು 10ರಿಂದ 12 ಸೈಕಲ್ಲು ಹೆಣ್ಮಕ್ಳಿಗೆ ಬರಬೇಕು. ಅದು ನ್ಯಾಚುರಲ್ ಸಹಜವಾದ ನಾರ್ಮಲ್ ಪ್ಯಾಟರ್ನು. ಅವ್ರಿಗೆ 15 ದಿನಕ್ಕೊಮ್ಮೆ ಆಗ್ತಿದೆ ಅಂದಾಗ ಏನಾಗುತ್ತೆ, ಇದನ್ನು ಪಾಲಿಮೆನೋರಿಯಾ ಅಂತೀವಿ. ಈ ಥರ ಯಾಕೆ ಆಗ್ತಾ ಇದೆ ಅನ್ನೋದ್ರ ಹಿಂದಿನ ಕಾರಣ ಹಾರ್ಮೋನ್ ಸಮಸ್ಯೆನೂ ಇದ್ದಿರ್ಬೋದು, ಸಿಸ್ಟ್ಗಳ ಫಾರ್ಮೇಷನ್ ಇದ್ದಿರ್ಬೋದು, ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸು ಇದ್ದಿರ್ಬೋದು. ಸೊ ಅವರಿಗೆ ಈ ಥೈರಾಯ್ಡ್ನ ಸಮಸ್ಯೆ ಇರೋ ಚಾನ್ಸಸ್ಸು ಇರುತ್ತೆ. ಸೊ ಎಲ್ಲ ನಾರ್ಮಲ್ ಇದ್ದಾಗ ಈ ಥರ ಆಗಲ್ಲ, ಎಲ್ಲೋ ಒಂದು ಕಡೆ ಸಮಸ್ಯೆ ಅಡಚಣೆ ಇದ್ದಾಗಲೇ ಈ ಥರ ಡಿಸ್ಟರ್ಬೆನ್ಸಸ್ ಆಗ್ತಿರುತ್ತೆ. ಸೊ ಹಾಗಿದ್ದಾಗ ಮೊದಲು ಇದು ಯಾಕೆ ಆಗ್ತಿದೆ, ಅದಕ್ಕೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ. ನಂತರ ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಡಚಣೆ ಇರಲ್ಲ. ಸೊ ನೀವು ಅದು ನೆಗ್ಲೆಕ್ಟ್ ಮಾಡಬೇಡಿ, ಅದು ಹಾಗೆ ಚೆನ್ನಾಗೆ ಸರಿ ಹೋಗುವಂಥ ಸಮಸ್ಯೆ ಅಲ್ಲ. 15 ಡೇಸ್ ಒಂದ್ಸಾರಿ ಬ್ಲೀಡಿಂಗ್ ಆಗುವಂಥದ್ದು ಪಾಲಿಮೆನೋರಿಯಾ, ಅದು ತನ್ನದೇ ಆದಂಥ ಹಾರ್ಮೋನಲ್ ಮತ್ತು ಋತುಚಕ್ರದ ಸಮಸ್ಯೆ. ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ನಿಮ್ಗೆ ಅನುಕೂಲ ಆದರೆ ನಮ್ಮ ಕ್ಲಿನಿಕ್ ಹತ್ತಿರದ ಯಾವುದಾದ್ರು ಬ್ರಾಂಚಲ್ಲಿ ಬಂದು ಭೇಟಿ ಮಾಡಿ. ಧನ್ಯವಾದ ಪ್ರಭಾ ಅವರೇ ಕರೆ ಮಾಡಿದ್ದಕ್ಕೆ. ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ. ಹಲೋ ಮೇಡಮ್. ನಮಸ್ಕಾರ, ಮಾತನಾಡಿಮ್ಮ. ಸಮಸ್ಯೆ ಅಲ್ಲ, ನನ್ನ ಸೊಸೆದು ಸಮಸ್ಯೆ. ಹೇಳಿ ಅಮ್ಮ. 34 ದಿನಕ್ಕೆ 35 ದಿನಕ್ಕೆ 34 ದಿನಕ್ಕೆ ಆಗ್ತಾಳೆ. ಓಕೆ. 2 ವರ್ಷ ಆಯ್ತು ಮದ್ವೆ ಆಗಿ. ಓಕೆ. ವಯಸ್ಸೆಷ್ಟು? ಅವಳು ಹೊರಗಡೆ, ಅವಳಿಗೆ 33 ವರ್ಷ ಮಾಡಿ. ಓಕೆ ಅಮ್ಮ, ಸರಿ. ಸಮಸ್ಯೆ ಏನು? ಅವಳು ಅದೇ 32 ದಿನ 33 ದಿನಕ್ಕೆ ರಜಾ ಆಯ್ತಾಳೆ, ಹೊಟ್ಟೆ ನೋವು ಅಂತಾಳೆ ರಜಾ ಆದಾಗ. ಹೌದಾ? 3 ದಿನ 4 ದಿನ ಹೊಟ್ಟೆ ನೋವು ಅಂತ ಮಲ್ಕೊಂಡಿರ್ತಾಳೆ. ಓಕೆ ಓಕೆ. ಅತಿಯಾದ ಬೇಕರಿ ಐಟಮ್ ಜಾಸ್ತಿ ತಿಂತಾಳೆ ಅವಳು, ಕೇಳಲ್ಲ ಹೇಳಿದ್ರೆ ಜಿಡ್ ತಿಂತಾಳೆ. ಅದಕ್ಕೇನು ಸಂಬಂಧ ಇಲ್ಲಮ್ಮ. ಸಾಮಾನ್ಯ ಹೆಂಗಿರುತ್ತಂದ್ರೆ ಸೋಂಕು ಹೊಟ್ಟೆ ನೋವು ಆಗಕ್ಕೆ ಮುಟ್ಟಿನ ಸಮಯದಲ್ಲಿ ಬೇರೆ ಬೇರೆ ಹಲವಾರು ರೀಸನ್ಸ್ ಇದೆ. ಡಿಸ್ಮೆನೋರಿಯಾ ಅಂತ ಮೆಡಿಕಲಿ ಕರಿತೀವಿ. ಸಣ್ಣ ಕಾರಣ ಬಂದು ಅವ್ರು ದೈಹಿಕವಾಗಿ ಸಾಮಾನ್ಯ ವೀಕ್ ಇದ್ದಾಗ ಸಣ್ಣದಾಗಿ ನಾರ್ಮಲ್ ಆಗಿ ಪೇನ್ ಅನ್ನೋದು ಕಾಣುತ್ತೆ. ಅದ್ರ ತಡ್ಕೊಳ್ಳೋ ಶಕ್ತಿ ಇಲ್ದಾಗ್ಲೂ ಪೇನ್ ಜಾಸ್ತಿ ಅನಿಸ್ಬೋದು ಒಂದಾದ್ರೆ. ಎರಡನೇದು ಸೋಂಕುಗಳಿರೋ ಸಾಧ್ಯತೆ ಇರುತ್ತೆ. ಸೊ ಅವು ಎರಡರಲ್ಲಿ ಇವ್ರಿಗೆ ಏನು ಕಾರಣ, ಸುಮ್ಮನೆ ಇಂಟೆನ್ಸಿಫೈಡ್ ಪೇನ್ ಇದೆಯಾ ಅಥವಾ ಅದಕ್ಕೆ ಬೇರೆ ರೀಸನ್ ಏನಿದೆಯಾ, ಬ್ಯಾಕ್ಗ್ರೌಂಡ್ ಏನು ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಬೇಕಾದರೆ ಚಿಕಿತ್ಸೆ ಕೊಡಬೇಕು. 35+ ಡೇಸ್ ಅನ್ನೋದು ಒಬ್ಬೊಬ್ಬರಲ್ಲಿ ಕಾಮನ್ ಪ್ಯಾಟರ್ನ್ ಇರುತ್ತೆ. ಬಟ್ ಅವರಲ್ಲಿ ಇತ್ತೀಚೆಗೆ ಹಂಗೆ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಜೊತೆಗೆ ಪೇನ್ ಹೆಚ್ಚಾಗ್ತಿದೆ ಅಂದರೆ ಒಂದು ಬೇಸಿಕ್ ಅನಾಲಿಸಿಸ್ ಬೇಕಾಗುತ್ತೆ. ನಿಮಗೆ ತುಂಬ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದ್ದರೆ ಹತ್ತಿರದ ಬ್ರಾಂಚಿಗೆ ವಿಸಿಟ್ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಸನದಿಂದ ಭಾಗ್ಯ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ. ನಮಸ್ತೆ ಮೇಡಮ್. ಮಾತನಾಡಿಮ್ಮ, ಸಮಸ್ಯೆ ಏನಿದೆ? ಮೇಡಮ್ ನನಗೇನಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿ 3 ಇಯರ್ಸ್ ಆಯ್ತು. ನಿಮ್ಮ ಮಗಳಿಗೆ ಓಕೆ. ಅವಳಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ, ಎಲ್ಲ ಟೆಸ್ಟ್ ಮಾಡ್ತಿದ್ದಾಳೆ, ಎಲ್ಲ ನಾರ್ಮಲ್ ಅಂತಾನೆ ಬರುತ್ತೆ. ಓಕೆ. ಆದ್ರೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಓಕೆ ಓಕೆ. ಎಲ್ಲ ನಾರ್ಮಲ್ ಇದೆ ಅಂತಂದ್ರೆ ಅವ್ರ ಕಡೆಯಿಂದ ಎಲ್ಲ ನಾರ್ಮಲ್ ಇದೆ, ಹಸ್ಬೆಂಡ್ ಕಡೆಯಿಂದಾನು ಎಲ್ಲ ಪರೀಕ್ಷೆಗಳು ಮಾಡಿಸಿದಾರಮ್ಮ? ಮೇಡಮ್ ಮಾಡಿಸಿದ್ದಾರೆ, ಆದ್ರೆ ಅವ್ರದ್ದು ನಾರ್ಮಲ್ ಅಂತಾನೆ ಬಂದಿದೆ. ಸೊ ಬೇಸಿಕಲಿ ಹೆಂಗಿರುತ್ತೆ, ಪ್ರತಿಯೊಂದು ಅಂಶನೂ ನೋಡ್ಬೇಕಿರುತ್ತೆ. ಬರೀ ಮುಟ್ ಸರಿ ಇದ್ರೆ ಸರಿ ಹೋಗಲ್ಲ. ಸರಿಯಾಗಿ ಆಗ್ತಾಳೆ ಮೇಡಮ್, ಸರಿಯಾಗಿ ಆಗ್ತಾಳೆ. ಏನಾಗ್ತಿಲ್ಲ? ಡೇಟ್ ಸರಿಯಾಗಿ ಆಗ್ತಾಳೆ. ಮತ್ತೆ ಅದು ಮೇನ್ ಪ್ರಾಬ್ಲಮ್ ಆಗುತ್ತೆ. ಮುಟ್ಟು ಕರೆಕ್ಟ್ ಬಂದಾಗ್ಲೇ ಮೊಟ್ಟೆ ಚೆನ್ನಾಗಿ ಬರುತ್ತೆ.
ಸೊ ಮುಟ್ಟು ಕರೆಕ್ಟಾಗಿ ಬರ್ತಿಲ್ಲ ಅಂತಂದರೆ ಅದು ನಾರ್ಮಲ್ ಕಂಡೀಷನ್ ಅಲ್ಲ, ಅದರಿಂದಾನೇ ಹಲವಾರು ರೀತಿ ಅಡಚಣೆಗಳಾಗ್ತಿರುತ್ತೆ ಪ್ರೆಗ್ನೆನ್ಸಿ ಬರಲಿಕ್ಕೆ. ಸೊ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡು ಅದು ಕರೆಕ್ಟ್ ಮಾಡ್ಕೊಂಡಾಗ ಒಂದಲ್ಲ ಅವರು ಮುಂದೆ ಎಷ್ಟು ಬೇಕೋ ಅಷ್ಟು ಪ್ರೆಗ್ನೆನ್ಸಿಗೂ ಅನುಕೂಲವಾಗಿ ಅವ್ರ ಹಾರ್ಮೋನ್ಸ್ನ ನೀವು ಸರಿ ಮಾಡ್ಕೊಳ್ಳಿಕ್ಕೆ ಚಿಕಿತ್ಸೆ ಇರುತ್ತೆ ಹೋಮಿಯೋಪತಿಲಿ. ಸೊ ನಿಮ್ಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಅಲ್ಲಿ ನಿಮ್ದೆಲ್ಲ ರಿಪೋರ್ಟ್ಸ್ ತೊಗೊಂಡು ಬಂದು ಕನ್ಸಲ್ಟ್ ಮಾಡಿ, ಅದನ್ನು ಹಾಗೆ ನೀವು ಬರೀ ಪ್ರೆಗ್ನೆನ್ಸಿಗೆ ಡೈರೆಕ್ಟ್ ಟ್ರೈ ಮಾಡೋದ್ರಿಂದ ಲೇಟಾಗೇ ಆಗುತ್ತೆ ಹೊರತಾಗಿ ಯಾಕೆ ಆಗ್ತಿದೆ ಈ ಥರ ಮುಟ್ಟು ಸರಿ ಆಗ್ತಿಲ್ಲ ಅನ್ನೋದನ್ನ ಮೊದಲು ಟ್ರೀಟ್ಮೆಂಟ್ ತೊಗೊಂಡ್ರೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಬರಲಿಕ್ಕೂ ಅವಕಾಶ ಜಾಸ್ತಿ ಇರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅರುಣ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರುಣ. ಹಲೋ, ಮಾತನಾಡಿ, ಸಮಸ್ಯೆ ಏನಿದೆ? ಮ್ಯಾಮ್ ನನ್ನ ಮಗಳು 21 years. ಓಕೆ. ಅವಳು ಕರೆಕ್ಟ್ ಪೀರಿಯಡ್ಸ್ ಆಗಲ್ಲ ಮ್ಯಾಮ್. ಮಂತ್ಲಿ ಪೈನ್ ಬರುತ್ತೆ ಅಂತಾಳೆ, ಪೀರಿಯಡ್ಸ್ ಆಗಲ್ಲ. ಟ್ಯಾಬ್ಲೆಟ್ ತಗೊಂಡ್ರಷ್ಟೇ ಪೀರಿಯಡ್ಸ್ ಆಗ್ತಾಳೆ. ಅಂದ್ರೆ ಮ್ಯಾಚುರಿಟಿ ಆಗಿದ್ದು ಏಜ್ ಯಾವಾಗ ಅವ್ರಿಗೆ? ಅವರು 6th standard ಇದ್ದಾರೆ ಮ್ಯಾಮ್. 11 years ಆಗಿತ್ತು. ಅವಾಗಿಂದ ಹೇಗಿತ್ತು? ಕರೆಕ್ಟ್ ಆಗಿ ಬರ್ತಾ ಇತ್ತಾ? ಇಲ್ಲ ಮ್ಯಾಮ್, ಮೊದಲಿಂದಲೂ ಅವಳಿಗೆ ಇರೆಗ್ಯುಲರ್ ಪೀರಿಯಡ್ಸ್. ಓಕೆ. 6 ತಿಂಗಳು 3 ತಿಂಗಳಿಗೆ ಆಗ್ತಿತ್ತು, ಆದ್ರೆ ಈಗ ಆಗಲ್ಲ. ಅದೇ ಪೀರಿಯಡ್ಸ್ ಟ್ಯಾಬ್ಲೆಟ್ ತಗೋಬೇಕು, ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ರು. 2 months ತಗೊಳ್ಳಿ ಅಂತ ತಗೊಂಡ್ರಷ್ಟೇ ಆಗ್ತಾಳೆ. ಒಂದು 3-4 days ಇಲ್ಲಿದ್ರೆ ಆಗಲ್ಲ. ಸೊ ಬೇಸಿಕಲಿ ಅವ್ರು ವಿಡ್ರಾವಲ್ ಬ್ಲೀಡಿಂಗ್ ಮಾಡ್ಕೋತಾ ಇದ್ದಾರೆ ಹೊರತಾಗಿ ಅದು ನ್ಯಾಚುರಲ್ ಮೆನ್ಸ್ಟ್ರುಯೇಷನ್ ಅಲ್ಲ. ಸೊ ಅವ್ರಿಗೆ ಅರ್ಲಿ ಓರಿಯನ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ ಅಥವಾ ಅಮೆನೋರಿಯಾ ಅಂತ ಹೇಳ್ತೀವಿ. ಅದ್ರ ಹಿಂದೆ ಮೆನ್ಸಸ್ಗೆ ಸಂಬಂಧಪಟ್ಟ ಒಂದು 5 ಹಾರ್ಮೋನಲ್ ಪ್ಯಾನೆಲ್ ಇರುತ್ತೆ. ಆ ಹಾರ್ಮೋನ್ಗಳಲ್ಲಿ ಕಾರಣಾಂತರಗಳಿಂದ ಅತಿಯಾದ ಏರಿಳಿತ ಅಥವಾ ಇಂಬ್ಯಾಲೆನ್ಸ್ ಆದಾಗ ಓವರೀಸ್ಗಳಿಗೆ ಸ್ಟಿಮ್ಯುಲೇಷನ್ ಇರಲ್ಲ ಅಥವಾ ಅವುಗಳ ಕೆಲಸ ಕರೆಕ್ಟಾಗಿ ಆಗದೆ ಮೆನ್ಸಸ್ ಬರ್ತಿರಲ್ಲ. ನೀವು ತಗೊಳ್ಳೋಂಥ ಔಷಧಿ ಅದ್ರ ಎಲ್ಲಾನು ಸರಿ ಮಾಡಿದೆ ಬರೀ ಒಳಪದ್ರ ದಪ್ಪ ಆಗಿ ಬ್ಲೀಡಿಂಗ್ ಥರ ಆಗಿ ಹೋಗುತ್ತೆ ಹೊರತಾಗಿ ಅದು ನ್ಯಾಚುರಲಿ ಕರೆಕ್ಟ್ ಆಗುವಂಥ ಟ್ರೀಟ್ಮೆಂಟ್ ಅಲ್ಲ. ಮೊದಲು ಯಾಕೆ ಆ ಥರ ಅವಳಿಗೆ ಓನ್ಲಿ ವಿತ್ ಮೆಡಿಸಿನ್ ಬರ್ತಾ ಇದೆ, ಓವರೀಸ್ ಕೆಲಸದಲ್ಲಿ ವ್ಯತ್ಯಾಸ ಇದೆಯಾ, ಹಾರ್ಮೋನ್ ಇಂಪ್ಯಾಕ್ಟ್ ಜಾಸ್ತಿ ಇಶ್ಯೂಸ್ ಇದೆಯಾ, ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆನ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈಗಲೇ 21 ತುಂಬ ಅರ್ಲಿ ಏಜು, ನೀವು ತುಂಬ ಹಾರ್ಮೋನ್ಸು ಕೊಡೋಕ್ಕೆ ಹೋಗಬೇಡಿ. ಕಾರಣ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಹೋಮಿಯೋಪತಿಲಿ. ಹೋಮಿಯೋಪತಿಗೆ ಸ್ವಿಚ್ ಆನ್ ಆಗಿ ಕರ್ಕೊಂಡು ಬನ್ನಿ. ನಿಮ್ದೇನು ರಿಪೋರ್ಟ್ಸ್ ಇದೆ ಅದು ತೊಗೊಂಡು ನಮ್ದು ಯಾವ್ದು ಬ್ರಾಂಚ್ ಹತ್ತಿರ ಆಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಅಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾರಣಗಳ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಇದರಲ್ಲಿ ಸಾಕಷ್ಟು ಟೈಪ್ಸ್ ಕೂಡ ಇದೆ, ಅದ್ರ ಬಗ್ಗೆ ಮಾತನಾಡೋದಾದ್ರೆ? ಸೊ ಬೇಸಿಕಲಿ ಪ್ರೈಮರಿ ಇನ್ಫರ್ಟಿಲಿಟಿ ನಾನು ಆಗಲೇ ಹೇಳಿದೆ, ಒಂದ್ಸತಿನೂ ಮದುವೆ ಆಗಿ ಒಂದ್ಸತಿನೂ ಗರ್ಭಧಾರಣೆ ಆಗದೆ ಇದ್ದಾಗ, ಪಾಸಿಟಿವ್ ಆಗದೆ ಇದ್ದಾಗ ಪ್ರಯತ್ನ ಅನ್ನೋದು ಮಾಡ್ತಾನೆ ಇರ್ತಾರೆ. ಸಾಮಾನ್ಯ ಅದ್ರ ಬಗ್ಗೆ ಒಂದು ಏನಂತಂದ್ರೆ ಫರ್ಟೈಲ್ ಪೀರಿಯಡ್ ಅನ್ನೋದ್ರ ಅವೇರ್ನೆಸ್ ಇರಲ್ಲ. ತುಂಬ ಬೇಸಿಕ್ ಅಂಶಗಳಲ್ಲಿ ಎಷ್ಟೋ ಕಪಲ್ಸಲ್ಲಿ ಅವೇರ್ನೆಸ್ ಇರೋದಿಲ್ಲ. ಸೊ ಹಾಗಿದ್ದಾಗ ಅವ್ರ ಪ್ರಯತ್ನ ಅನ್ನೋದು ಕರೆಕ್ಟ್ ಮಾಡಿಲ್ಲ ಅಂದಾಗನೂ ಅದು ಒಂದೊಂದು ಸತಿ ಡಿಲೇ ಆಗ್ತಿರುತ್ತೆ. ಬಟ್ ಮೇಜರ್ಲಿ ಮೆಡಿಕಲಿ ಡಿಲೇ ಆಗಲಿಕ್ಕೆ ಕಾರಣ ಬಂದ್ಬಿಟ್ಟು ಈಗ ನಾವು ಎಷ್ಟೇ ಕಾಲರ್ಸಲ್ಲಿ ನೋಡಿದ್ರಿ ಆ್ಯಕ್ಚುಲಿ ಅವರಲ್ಲಿ ಪ್ರಾಬ್ಲಮ್ಸ್ ಇದೆ. ಈಗ ಮೆನ್ಸಸ್ ಮಂತ್ಲಿ 2 times ಬರೋದಾಗಲಿ ಅಥವಾ ಮೆನ್ಸಸ್ಸೇ ಸರಿ ಇಲ್ಲ ಡೈರೆಕ್ಟಾಗಿ ಪ್ರೆಗ್ನೆನ್ಸಿ ಬರಲಿಕ್ಕಾಗಲಿ ಅವಕಾಶ ಇರಲ್ಲ. ಏನಾಗುತ್ತೆ, ಒಂದು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಮುಟ್ಟು ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಅದು ಬರದೇ ಇರಲಿ, ಡೈರೆಕ್ಟ್ ಪ್ರೆಗ್ನೆನ್ಸಿ ಬರಲಿ ಅನ್ನೋ ಸಂದರ್ಭದಲ್ಲಿ ಆರ್ಟಿಫಿಷಿಯಲಿ ಅವ್ರಿಗೆ ಪ್ರಯತ್ನ ಮಾಡ್ಕೋಬೋದು. ಬಟ್ ನ್ಯಾಚುರಲಿ ನೀವು ಪ್ರೆಗ್ನೆನ್ಸಿ ಪ್ರಯತ್ನ ಮಾಡಬೇಕಂದಾಗ ಬೇಸಿಕ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸು, ಹಾರ್ಮೋನಲ್ ಪ್ಯಾನಲ್ ಇಶ್ಯೂಸ್ ಇದ್ದಾಗ ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಅವಕಾಶ ಆಗ್ತಿರಲ್ಲ. ಸೊ ಈ ಒಂದು ಕಾಮನ್ ಪ್ರಾಬ್ಲಮನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥ ಅವಶ್ಯಕತೆ ಇದ್ದಾಗಲೂ ಕೂಡ ಜನ ಅದನ್ನು ಡಿಲೇ ಮಾಡ್ತಾರೆ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್. ನೆಕ್ಸ್ಟ್ ಬಂದುಬಿಟ್ಟು ನಾವು ಈಗ ಹೇಳಿದೆ ಟ್ಯೂಬಲ್ ಬ್ಲಾಕ್ಸ್ಗಳು ಅಂತಂದರೆ ಸಾಮಾನ್ಯ ಒಂದು ಪ್ರೆಗ್ನೆನ್ಸಿ ಒಂದು ಆಗಿ ನಂತರ 2ನೇ ಪ್ರೆಗ್ನೆನ್ಸಿ ಪ್ರಯತ್ನ ಮಾಡ್ತಿರೋರಲ್ಲಿ ಜಾಸ್ತಿ ಸಮಸ್ಯೆಯನ್ನು ನಾವು ನೋಡ್ತೀವಿ. ಇದ್ರ ಹಿಂದೆ ಕಾರಣ ಬಂದುಬಿಟ್ಟು ಈ ಪ್ರೆಗ್ನೆನ್ಸಿಗಿಂತನೂ ಮೊದಲು ಅಬಾರ್ಷನ್ಸ್ಗಳು ಮಾಡ್ಕೊಂಡಿರ್ತಾರೆ ಅಥವಾ ತುಂಬ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ DNC ಅಥವಾ D&E ಅಂತ ಮಾಡ್ಕೊಂಡಿರ್ತಾರೆ. ಅಥವಾ ಕೆಲವೊಂದು ಸತಿ ತುಂಬ ಬಿಳಿ ಮುಟ್ಟಿನ ಸಮಸ್ಯೆ ಅಥವಾ ಲ್ಯುಕೋರಿಯಾ ಅಂತ ಹೇಳ್ತೀವಿ, ಅಂದರೆ ಪೆಲ್ವಿಕ್ ಇನ್ಫೆಕ್ಷನ್ಸು. ಪೆಲ್ವಿಕ್ ಅಂತಂದರೆ ಜನನಾಂಗಗಳಲ್ಲಿ ಎಲ್ಲೋ ಒಂದು ಕಡೆ ಸೋಂಕುಗಳಾದಾಗ ತುಂಬ ದಿನಗಳವರೆಗೆ ಅದು ನಡೆದಾಗ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಈಗ ಸೋಂಕು ಅನ್ನೋದು ಯಾವುದೇ ಭಾಗದಲ್ಲಿ ಜನನಾಂಗದಲ್ಲಿ ಆದರೂ ಕೂಡ ಅದು ಮೇಲೆ ಹರಡಿ ಟ್ಯೂಬ್ಗಳಿಗೂ ಹರಡುವಂಥ ಸಾಧ್ಯತೆ ಇರುತ್ತೆ. ಟ್ಯೂಬ್ಗಳು ಬಂದು ನಿಮ್ಮ ವೀರ್ಯಕಣ ಮತ್ತು ಮೊಟ್ಟೆ ಅನ್ನೋದು ಸೇರೋದಕ್ಕೆ ಇರುವಂಥ ದಾರಿ ಆದಾಗಲೇ ಮಾತ್ರ ನ್ಯಾಚುರಲ್ ಪ್ರೆಗ್ನೆನ್ಸಿ ಬರೋಕ್ಕೆ ಅವಕಾಶ ಇರುತ್ತೆ. ಬಟ್ ದೆನ್ ತುಂಬ ಜನರಲ್ಲಿ ಏನಾಗುತ್ತೆ, ಹಲವಾರು ಈ ಥರದ ಬ್ಯಾಕ್ಗ್ರೌಂಡ್ ಕಾರಣಗಳಿಂದಾಗಿ ಆ ಟ್ಯೂಬ್ಸ್ಗಳಲ್ಲಿ ಒಂದು ರೀತಿಯಾದ ಏನು ಸ್ಮಾಲ್ ನ್ಯಾರೋ ಓಪನಿಂಗ್ ಇರುತ್ತೆ ಅದು ಕ್ಲೋಸ್ ಆಗುವಂಥದ್ದು. ಅಲ್ಲಿ ಏನಾಗುತ್ತೆ, ಎಂಡೋಮೆಟ್ರಿಯಾಸಿಸಿಂದ ಆಗಿರುವಂಥದ್ದು ಆಗ್ಬೋದು, ಪಯೋಸಲ್ಫಿಂಗ್ಸ್ ಅಂತ ಹೇಳ್ತೀವಿ, ಹೈಡ್ರೋಸಲ್ಫಿಂಗ್ಸ್ ಅಂತ ಹೇಳ್ತೀವಿ, ಸಂಪೂರ್ಣ ಟ್ಯೂಬ್ಸ್ ಬ್ಲಾಕ್ ಆಗ್ಬೋದು, ಒಂದು ಹಂತದಲ್ಲಿ ಟ್ಯೂಬ್ ಬ್ಲಾಕ್ ಆಗ್ಬೋದು. ಸೊ ಈ ಥರ ಹಲವಾರು ರೀತಿ ಆದಾಗ ಏನಾಗುತ್ತೆ, ಮೊಟ್ಟೆ ವೀರ್ಯಕಣ ಸೇರೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಕೂಡ ಏನಾಗಲ್ಲ, ಪ್ರೆಗ್ನೆನ್ಸಿ ಅಚೀವ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ಔಷಧಿ ದ್ವಾರ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಏನೋ ಅವಕಾಶ ಇರುತ್ತೆ. ಸೊ ಇದು ಒಂದು ಮೇಜರ್ ಕಾಮನ್ ಪ್ರಾಬ್ಲಮು, ಮೇಜರ್ ಆಫ್ ದ ಪೀಪಲ್ಲು ಆರ್ಟಿಫಿಷಿಯಲ್ ಪ್ರೆಗ್ನೆನ್ಸಿಗೆ ಹೋಗಲಿಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡೋವಂಥದ್ದು ಎಂಡೋಮೆಟ್ರಿಯಾಟಿಕ್ ಸಿಸ್ಟು.
ಮತ್ತು ಚಾಕ್ಲೇಟ್ ಸಿಸ್ಟ್ಗಳಂತ ಹೇಳ್ತೀವಿ, ಹಿಮೋರೇಜಿಕ್ ಸಿಸ್ಟ್ಗಳಂತ ಹೇಳ್ತೀವಿ, ಅತಿಯಾದ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುವಂಥದ್ದು, ಡಿಸ್ಫಂಕ್ಷನಲ್ ಬ್ಲೀಡಿಂಗ್ಸು, ಯೂಟ್ರೈನ್ ಫೈಬ್ರಾಯ್ಡ್ಸ್ಗಳು ಸಣ್ಣ ಪುಟ್ಟದಿದ್ದಾಗಲೂ ಕೂಡ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋಕ್ಕೆ ಅವಕಾಶ ಇರಲ್ಲ. ಸೊ ತಿರ್ಗಾ ಅಬಾರ್ಷನ್ಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಯಾವಾಗ ಒಂದು ಸತಿ ಪ್ರೆಗ್ನೆನ್ಸಿ ಆಗಿ ಮತ್ತೆ ಎರಡನೇ ಸತಿ ಪ್ರಯತ್ನ ಮಾಡ್ತಿದ್ರೆ, ಅದು ಒಂದು ಮಗುನೂ ಆಗಿರ್ಬೋದು, ಹೆಲ್ದಿ ಮಗುನೇ ಆಗಿರುತ್ತೆ, ಒಂದು ಮಗು ಆಯಿತು ಮೇಡಮ್, ಆದರೆ ನೆಕ್ಸ್ಟ್ ಮಗುಗೆ ನಮ್ಗೆ ಅವಕಾಶ ಮಾಡ್ತಿದ್ದೀವಿ, ಟ್ರೈ ಮಾಡ್ತಾ ಇದ್ದೀವಿ, ನಿಂತ್ಕೋತಾ ಇಲ್ಲ ಅಂತ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಮೇಲ್ ಮತ್ತು ಫೀಮೇಲ್ ಬೋತ್ ದ ಕಾಸಸ್ ನಾವು ಚೆಕ್ ಮಾಡಿ ನೋಡಿದಾಗ ಪುರುಷರಲ್ಲಿ ಸಾಮಾನ್ಯವಾಗಿ ಕೌಂಟ್ಗಳಲ್ಲಿ ವ್ಯತ್ಯಾಸ ಇರುವ ಸಾಧ್ಯತೆ ಇರುತ್ತೆ, ಮೊಟಿಲಿಟಿ ಸರಿ ಇರುವುದಿಲ್ಲ, ತುಂಬ ಸೆಮೆನಲ್ಲಿ ಇನ್ಫೆಕ್ಷನ್ಸ್ಗಳು ಕಂಡಿರುವಂಥದ್ದು ಇರುತ್ತೆ, ಮತ್ತು ತುಂಬ ಮೊಫೊಲಾಜಿಕಲ್ ಡಿಫೆಕ್ಟ್ಸ್ ಅನ್ನೋದು ಸ್ಪರ್ಮ್ಸಲ್ಲಿರುತ್ತೆ. ಬಿಕಾಸ್ ಸ್ಪರ್ಮ್ ಅನ್ನೋದು ಹೇಗೆ ಮೊಟ್ಟೆ ಎಷ್ಟು ಇಂಪಾರ್ಟೆಂಟು ಒಂದು ಪ್ರೆಗ್ನೆನ್ಸಿ ಬರಲಿಕ್ಕೆ, ಅಷ್ಟೇ ವೀರ್ಯಕಣ ಅನ್ನೋದು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ವೀರ್ಯಕಣದ ಆರೋಗ್ಯ ಅನ್ನೋದು ಸರಿ ಇಲ್ಲ ಅಂತಂದಾಗ ಆ ಒಂದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಹಲವಾರು ರೀತಿಯಾಗಿ ಅದೇನಾಗುತ್ತೆ, ಅಡಚಣೆ ಆಗುತ್ತೆ. ಇನ್ ಕೇಸ್ ಅನ್ಹೆಲ್ದಿ ಸ್ಪರ್ಮ್ ಅನ್ನೋದು ಫರ್ಟಿಲೈಸ್ ಮಾಡಿದಾಗ ಮೊಟ್ಟೆನ ತಯಾರಾಗುವಂಥ ಭ್ರೂಣ ಅನ್ಹೆಲ್ದಿ ಇದ್ದಾಗ ಇಂಪ್ಲಾಂಟೇಷನ್ ಆಗೋದಿಲ್ಲ. ಒಂದು ಇನ್ ಕೇಸ್ ಆಯಿತು ಅಂತಂದರೂ ಕಂಟಿನ್ಯೂವೇಷನ್ಗೆ ಅಡಚಣೆ ಇರುತ್ತೆ. ಕಂಟಿನ್ಯೂವೇಷನ್ ಆದರೂ ಕೂಡ ಹುಟ್ಟು ಮಗುವಿನಲ್ಲಿ ನಾವು ನ್ಯೂನತೆಯನ್ನು ನೋಡ್ತೀವಿ. ಸೊ ಹಾಗಾಗಿ ಹೆಲ್ದಿ ಸ್ಪರ್ಮ್ ಮತ್ತು ಹೆಲ್ದಿ ಮೊಟ್ಟೆ ಈ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಅಂಶಗಳಲ್ಲಿ ಅಡಚಣೆಗಳನ್ನು ನಾವು ನೋಡಿದಾಗ PCOD ಅಂತ ಹೇಳ್ತೀವಿ. ಕಾಮನ್ಲಿ ಈಗಾಗಲೇ ಕಾಲ್ ಮಾಡಿದರು 21 ಇಯರ್ ಓಲ್ಡ್. ಸೊ ಈಗಿಂತಾನೇ ಅವರಿಗೆ ಮೊಟ್ಟಿನಲ್ಲಿ ಸಮಸ್ಯೆ ಇದೆ. ಅಂಥ ಸಂದರ್ಭದಲ್ಲಿ ಅವ್ರು ನಾಳೆ ಮದುವೆ ಆಗಿ ಡೈರೆಕ್ಟಾಗಿ ಪ್ರೆಗ್ನೆನ್ಸಿ ಟ್ರೈ ಮಾಡಿದಾಗ ಈ ಸಮಸ್ಯೆ ಉಳ್ಕೊಂಡಿತ್ತು ಅಂದರೆ ಅದು ಡೆಫಿನೆಟ್ಲಿ ಒಂದು ಇನ್ಫರ್ಟಿಲಿಟಿಗೆ ಮೇನ್ ಕಾರಣ ಆಗುತ್ತೆ. ಬಿಕಾಸ್ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅನ್ನೋದು ಡೈರೆಕ್ಟಾಗಿ ಅಂಡಾಶಯಗಳನ್ನು ಸಮಸ್ಯೆಗೊಳಗೆ ಮಾಡುವಂಥದ್ದು. ಸೊ ಅಂಡಾಶಯದಲ್ಲಿ ಕೆಲಸ ಸರಿ ನಡೀತಿಲ್ಲ ಅಂದರೆ ಮೊಟ್ಟೆ ಬರಲಿಕ್ಕೆ ಅವಕಾಶ ಇಲ್ಲ, ಅಂಡಾಣು ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಇಲ್ಲ. ಸೊ ಹಾಗಾಗಿ ಆರೋಗ್ಯವಾದಂತಹ ಋತುಚಕ್ರ ಅನ್ನೋದು ಒಂದು ಹೆಣ್ಣು ಮಗುವಿನಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ದೆನ್ ಇನ್ಫೆಕ್ಷನ್ಸ್ ಇರಬಾರ್ದು. ತುಂಬ ಜನ ಬಿಳಿ ಮುಟ್ಟಿನ ಸಮಸ್ಯೆಯನ್ನು ಬಳಲ್ತಾ ಇರ್ತಾರೆ, ಅದನ್ನು ತುಂಬ ನೆಗ್ಲೆಕ್ಟು ಮಾಡ್ತಾ ಇರ್ತಾರೆ. ಸೊ ಈ ಬಿಳಿ ಮುಟ್ಟಿನ ಸಮಸ್ಯೆ ಏನಿದೆ, ತುಂಬ ಜನ ಹೆಣ್ಮಕ್ಳಲ್ಲಿ ತಿರ್ಗಾ ಆದಾಗ ಅತಿಯಾದ ಪ್ರಮಾಣದಲ್ಲಿ ಆದಾಗ ಅದೇನು ಮಾಡುತ್ತೆ ಅಂದರೆ ಪೆಲ್ವಿಕ್ ಇನ್ಫೆಕ್ಷನ್ಗಳಿಗೆ ಕಾರಣ ಆಗಿ ಅಡೆನೋಮಿಯಾಸಿಸ್, ಎಂಡೋಮೆಟ್ರಿಯೋಸಿಸ್, ರಿಪೀಟೆಡ್ ಅಬಾರ್ಷನ್ಸು, ಟ್ಯೂಬಲ್ ಬ್ಲಾಕ್ಸ್ಗಳು, ಈ ಥರ ಹಲವಾರು ಜನರಲ್ಲಿ ನಾವು ಆಗಿದ್ದನ್ನು ನೋಡಿದ್ದೀವಿ. ಸೊ ಈ ಎಲ್ಲ ಅಂಶಗಳು, ಬೇಸಿಕ್ ಅಂಶಗಳು ನೆಗ್ಲೆಕ್ಟ್ ಮಾಡಿದಾಗ ತುಂಬ ಡೈರೆಕ್ಟಾಗಿ ಏನಾಗ್ತಾ ಇದೆ, ಫರ್ಟಿಲಿಟಿ ಮೇಲೆ ಹಿಟ್ ಮಾಡ್ತದೆ. ಇನ್ನು ಮಿಕ್ಕಿದ ಜನರಲ್ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಒಬ್ಯಾಸಿಟಿ ಇದಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸು, ಹೈಪೋ ಅಥವಾ ಹೈಪರ್ ಥೈರಾಯ್ಡ್ ಇಶ್ಯೂಸ್ ಆಗಿರಬಹುದು, ಬೇರೆ ಜನರಲ್ ಹೆಲ್ತ್ ಡಯಾಬಿಟಿಕ್ ಇಶ್ಯೂಸು, ಮೆಟಬಾಲಿಕ್ ಇಶ್ಯೂಸು, ಇವುಗಳು ಏನು ಮಾಡ್ತಾ ಇರುತ್ತೆ, ಹೆಣ್ಮಕ್ಳಲ್ಲಿ ಫರ್ಟಿಲಿಟಿ ರೇಟ್ಸನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಕಾರಣಗಳಾಗಿರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಮಹದೇವಪ್ಪ ಗದಗ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹದೇವಪ್ಪ. ನಮಸ್ಕಾರ ಸರ್. ಮಾತನಾಡಿ, ಸಮಸ್ಯೆ ಏನಿದೆ ಹೇಳಿ ಮಹದೇವಪ್ಪ ಅವರೇ. ನಮ್ದು ಗದಗ ಜಿಲ್ಲೆ ಶಿರಡಿ ತಾಲೂಕು ಕೊಂಚಿಗೇರಿ ಅಂತ. ಓಕೆ. ನನಗೆ ವಯಸ್ಸು ಬಂದು 38 ಇವಾಗ. ಓಕೆ. ನಮ್ಮ ಮಿಸ್ಸಸ್ಗೆ 34. ಈಗ 2 ಮಗು ತಾಯಿ ಅವರು. ಒಂದ್ ಮಗು 3 ವರ್ಷ ನಂತರ ಮತ್ತೊಂದು ಹೆಣ್ಣು ಮಗು ಆಯ್ತು. 2 ಸಿಜೇರಿಯನ್ ಆಗಿದೆ. ಓಕೆ. ಈಗ ಹೆಣ್ಣು ಮಗು ಇರೋಕ್ಕೆ ಒಂದು ಗಂಡು ಮಗು ಬೇಕಂತ, ಇನ್ನೊಂದಕ್ಕೆ ನಾವು ಮುಂದುವರಿಬಹುದಾ ಅಥವಾ ಸಿಜೇರಿಯನ್ ಆಗಿರೋಕೆ ಏನಾದ್ರು ಎಫೆಕ್ಟ್ ಆಗ್ತಾ ಇದೆ ಅಂತ? ಬೇಸಿಕಲಿ ಅವ್ರು 34 ಇರೋದ್ರಿಂದ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಮಸ್ಯೆ ಇಲ್ಲ. ಆದರೆ ಅದು ಸಿಸರಿನ್ ಆದರೆ ಡೈರೆಕ್ಟಾಗಿ ಪ್ರಾಬ್ಲಮ್ ಆಗಲ್ಲ. ನೀವು ಡೈರೆಕ್ಟಾಗಿ ಪ್ರೆಗ್ನೆನ್ಸಿ ಆದಮೇಲೆ ಡೆಲಿವರಿ ಸಮಯದಲ್ಲಿ ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ. ಅದು ಬಿಟ್ಟರೆ ಅವ್ರ ಜನರಲ್ ಹೆಲ್ತ್ ಚೆನ್ನಾಗಿದೆ, ವೇಟ್ ಇಶ್ಯೂಸ್ ಇಲ್ಲ, ಯಾವುದೇ ರೀತಿ ವೀಕ್ನೆಸ್ಸಸ್ ಇಲ್ಲ, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಅದು ಸೆಕ್ಷನ್ ಆಗಿರೋದು ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಮಸ್ಯೆ ಆಗೋದು ಅಥವಾ ಪ್ರೆಗ್ನೆನ್ಸಿ ಮುಂದುವರಿಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಲಾಜಿಕಲಿ ಅದು ಡೆಲಿವರಿ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಬೇಕಾಗಿರೋದು ನೆಸೆಸಿಟಿ ಇರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅಲ್ಲಿ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ, ಬಂಜಿತನದ ಸಮಸ್ಯೆಯಿಂದ ಹೇಗೆ ಮುಕ್ತಿ ಕೊಡ್ತೀರಾ ಅಂತ? ಡೆಫಿನೆಟ್ಲಿ ತುಂಬ ಅನುಕೂಲಕರವಾಗಿರುತ್ತೆ ಚಿಕಿತ್ಸೆ ಅನ್ನೋದು. ಈಗ ನಾವು ಹೇಳಿದಂಥ ಪುರುಷರ ಸಮಸ್ಯೆಗಳಾಗಿರ್ಬೋದು, ಕೌಂಟ್ನ ಇಶ್ಯೂ, ಮೊಟಿಲಿಟಿ ಇಶ್ಯೂಸು, ಎಷ್ಟೋ ಜನರಲ್ಲಿ ಪ್ರಿಮ್ಯಾಚುರ್ ಎಜಾಕ್ಯುಲೇಷನ್, ಇರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರುತ್ತೆ, ಇಂಪೊಟೆನ್ಸಿ ಇಶ್ಯೂಸ್ ಇರುತ್ತೆ, ಕಣಗಳೇ ಇಲ್ಲದೆ ಇರುವಂಥ ಅಜೂಸ್ಪರ್ಮಿ ಅನ್ನೋ ಕಂಡೀಷನ್ನು, ವೆರಿಕೋಸ್ ಇಲ್ಸಿದ್ದಿರ್ಬೋದು. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರತಿ ಮನುಷ್ಯನಲ್ಲೂ ಅದು ಹೇಗೆ ಡೆವಲಪ್ ಆಯಿತು ಅನ್ನೋದು ಸಮಸ್ಯೆಗೆ ಕಾರಣವೂ ಬೇರೆ ಇರುತ್ತೆ. ಪ್ರತಿ ಮನುಷ್ಯನ ಜೆನೆಟಿಕ್ ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತೆ. ಈಗ ಹೆಣ್ಮಕ್ಳಲ್ಲಿ ನಾವು ಈ ಥರ ಹಾರ್ಮೋನಲ್ ಸಮಸ್ಯೆಗಳು ನೋಡಿದಾಗ ಯಾಕೆ ಅವರಲ್ಲಿ ತುಂಬ ಜನರಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ಸಿಂದ ಬಂದಿರುತ್ತೆ, ಹಾರ್ಮೋನ್ಸ್ಗಳು ಬೇರೆ ತೊಗೊಂಡಾಗಿರುತ್ತೆ, ಮೆಂಟಲ್ ಸ್ಟ್ರೆಸ್ಗಳಿಗೆ ಅಥವಾ ಎಂಗ್ಸೈಟಿಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ತುಂಬ ಒಬ್ಯಾಸಿಟಿ ಇರುತ್ತೆ, ಹಾರ್ಮೋನಲ್ ಅದರ್ ಇಶ್ಯೂಸ್ ಇರುತ್ತೆ. ಸೊ ಏನು ಕಾರಣದಿಂದ ಅವರಲ್ಲಿ ಫರ್ಟಿಲಿಟಿ ಅನ್ನೋದು ಡಿಸ್ಟರ್ಬ್ ಆಯಿತು, ಯಾವಾಗಿಂದ ಆಯಿತು, ಅವರ ಏಜ್ ಏನಿದೆ, ಅವರ ಹಿಸ್ಟ್ರಿ ಏನಿದೆ, ಪ್ರತಿಯೊಂದು ಅನಲೈಸ್ ಮಾಡಿ ಪ್ರತಿ ಕಪ್ಪಲ್ಗೂ ಕಸ್ಟಮೈಸ್ ಟ್ರೀಟ್ಮೆಂಟ್ ಅನ್ನೋದು ಅವರವರ ಕಂಡೀಷನ್ ತಕ್ಕಂಗಿರುತ್ತೆ. ನ್ಯಾಚುರಲ್ ಆಗಿ
ಪ್ರೆಗ್ನೆನ್ಸಿಯಲ್ಲಿ ಬರಲಿಕ್ಕೆ ಅಡಚಣೆ ಏನಿದೆ ಆ ಅಡಚಣೆಯನ್ನು ಸರಿ ಮಾಡಿ ಕೊಡುವಂಥದ್ದಿರುತ್ತೆ. ಫರ್ಟಿಲಿಟಿ ಸಮಸ್ಯೆಗಳಿಗೆ ಏನೇನಿದೆ, ಈಗ ಹಾರ್ಮೋನ್ಸ್ ಇರ್ಬೋದು, ಮೊಟ್ಟೆ ಇಶ್ಯೂಸ್ ಆಗ್ಬೋದು, ಟ್ಯೂಬಲ್ ಬ್ಲಾಕ್ಸ್ಗಳಾಗಿರ್ಬೋದು, ಕೌಂಟ್ಗಳ ಇಶ್ಯೂಸ್ ಆಗಿರ್ಬೋದು, ಮೊಟಿಲಿಟಿ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನಾವು ಸರಿ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ಮೆಡಿಸಿನ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸು. ಯಾವುದೇ ಸೈಡ್ ಇಫೆಕ್ಟ್ ಇರಲ್ಲ, ಆರ್ಟಿಫಿಷಿಯಲ್ ಆಗಿ ಪ್ರೆಗ್ನೆನ್ಸಿ ಅಲ್ಲ, ನ್ಯಾಚುರಲ್ ಪ್ರೆಗ್ನೆನ್ಸಿ ಬರಲಿಕ್ಕೆ ಅವಕಾಶ ಇರುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಓಕೆ, ನಮಸ್ತೆ ವೀಕ್ಷಕರೇ. ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್, ಇತರ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133 ಮತ್ತು 1800108112. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.